ಎಸ್, ದರ್ಶನ್ ಅಂಡ್ ಗ್ಯಾಂಗ್ ಜೈಲಿನಲ್ಲಿದ್ದು ಈಗ ಆಲ್ಮೋಸ್ಟ್ 2 ತಿಂಗಳು ಮೇಲಾಗ್ತಾ ಇದೆ. ಅದರ ಮಧ್ಯದಲ್ಲಿ ಮಾಜಿ ಸಚಿವರಾದಂಥ ನಾಗೇಂದ್ರ ಕೂಡ ಅಲ್ಲೇ ಇದ್ದಾರೆ. ಇಬ್ರು ಕೂಡ ಮೀಟ್ ಆಗುವಂತ ಲೆಕ್ಕಾಚಾರದಲ್ಲಿ ಇದ್ರಂತೆ, ಬಟ್ ಯಾಕೋ ಆಗಿಲ್ವಂತೆ. ಸೊ ನಟ ದರ್ಶನ್ ಅಂಡ್ ಗ್ಯಾಂಗ್ ಸಿಸಿಟಿವಿನೇ ಕಂಟಕವಾಗ್ತಾ ಇದೆ. ಇವರಿಗೆ ಸಾಕ್ಷ್ಯಾಧಾರಗಳ ಸಾಮ್ಯತೆ ಮೇಲೆ ಈಗ ಚಾರ್ಜ್ ಶೀಟ್ ಹಾಕೋಕೆ ಮುಂದಾಗ್ತಾ ಇದ್ದಾರೆ. 90 ದಿನಗಳ ಅವಕಾಶ ಇರುತ್ತೆ, ಅಂದ್ರೆ 3 ತಿಂಗಳು. ಜೈಲಲ್ಲಿ ನಾಗೇಂದ್ರ ಭೇಟಿಗೆ ದಾಸ ಯತ್ನಿಸಿದ್ದಾರೆ ಅಂತ ಹೇಳಿ ಒಂದಲ್ಲ ಎರಡಲ್ಲ 4 ಬಾರಿ ಭೇಟಿಗೆ ಪ್ರಯತ್ನ ಪಟ್ಟಿದ್ದಾರೆ. ದರ್ಶನ್ ಸಂಪರ್ಕದಲ್ಲಿರುವಂತಹ ರೌಡಿ ಶೀಟರ್ಸ್ಗಳಿಗೆ ಈಗ ಜೈಲ ಅಧಿಕಾರಿ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರಂತೆ. ಯಾಕೆ ವಾರ್ನಿಂಗ್ ಕೊಟ್ರು, ಯಾಕೆ ನಾಗೇಂದ್ರ ಅವ್ರನ್ನ ದರ್ಶನ್ ಭೇಟಿಯಾಗಕ್ಕೆ ಪ್ರಯತ್ನ ಪಟ್ರು, ಎಲ್ಲದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ರೇಣುಕಾ ಕೊಲೆ ಕೇಸಲ್ಲಿ ದರ್ಶನ್ ಸೆರೆಮನೆ ವಾಸ. ಜೈಲಲ್ಲಿ ನಾಗೇಂದ್ರ ಭೇಟಿಗೆ ಯತ್ನಿಸಿದ್ರ ದಾಸ? ಒಂದಲ್ಲ ಎರಡಲ್ಲ 4 ಬಾರಿ ಭೇಟಿಗೆ ಪ್ರಯತ್ನ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿರುವ ನಟ ದರ್ಶನ್ಗೆ ಹೊರಬರೋದೇ ಈಗ ದೊಡ್ಡ ಸವಾಲಾಗಿದೆ. ಜೈಲಲ್ಲಿ ಊಟವೂ ಸೇರದೆ ನಿದ್ದೆಯೂ ಬರದೆ ಒದ್ದಾಡುತ್ತಿದ್ದಾರೆ. ಹೇಗಾದ್ರೂ ಜೈಲಿನಿಂದ ಆಚೆ ಬರಬೇಕು ಅಂತ ಸಾರ್ಥಿ ಸರ್ಕಸ್ ಮಾಡ್ತಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಸೆರೆಮನೆ ವಾಸ ಅನುಭವಿಸುತ್ತಿರುವ ಮಾಜಿ ಸಚಿವ ನಾಗೇಂದ್ರ ಭೇಟಿಗೆ ದರ್ಶನ್ ಯತ್ನಿಸಿದ್ರಂತೆ. ಆದ್ರೆ ದಾಸನ ಭೇಟಿಗೆ ನಾಗೇಂದ್ರ ಹಿಂದೇಟು ಹಾಕಿದ್ದಾರೆ ಎನ್ನಲಾಗಿದೆ. ನಾಗೇಂದ್ರ ಭೇಟಿಗೆ ದರ್ಶನ್ ಯತ್ನ. ಪರಪ್ಪನ ಅಗ್ರಹಾರ ಜೈಲಲ್ಲಿ ನಾಗೇಂದ್ರ ಭೇಟಿಗೆ ದರ್ಶನ್ ಯತ್ನ. 4 ಬಾರಿ ನಾಗೇಂದ್ರ ಭೇಟಿಗೆ ಯತ್ನಿಸಿರುವ ದರ್ಶನ್ ಭೇಟಿಗೆ ಹಿಂದೇಟು ಹಾಕಿರುವ ನಾಗೇಂದ್ರ. ಜೈಲಿನ ವಿಷಯ ಮೀಡಿಯಾದಲ್ಲಿ ಬರ್ತಾ ಇದೆ, ಹೀಗಾಗಿ ನಾನು ದರ್ಶನ್ ಭೇಟಿ ಆಗಲ್ಲ ಅಂತ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ತಮ್ಮ ಭೇಟಿಗೆ ಆಗಮಿಸಿದ್ದ ಆಪ್ತರಲ್ಲಿ ನಾಗೇಂದ್ರ ಹೇಳಿಕೊಂಡಿದ್ದಾರಂತೆ. ಆಡಳಿತ ಪಕ್ಷದ ಶಾಸಕರು ಜೊತೆಗೆ ಮಾಜಿ ಸಚಿವರು, ಹಳೆಯ ಸ್ನೇಹ ಇದೆಲ್ಲಾನು ಕೂಡ ಇಟ್ಕೊಂಡು ದರ್ಶನ್ ಅವರು ನಾಗೇಂದ್ರ ಅವರನ್ನ ಭೇಟಿ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಮಾಡಿರುವಂಥದ್ದು. ಆದರೆ ನಾಗೇಂದ್ರ ದರ್ಶನ್ ಅವರನ್ನ ಭೇಟಿ ಮಾಡಲಿಕ್ಕೆ ಸಾಕಷ್ಟು ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಯಾಕೆಂದ್ರೆ ಈ ಎಲ್ಲ ವಿಚಾರಗಳು ಕೂಡ ಅಂದರೆ ಜೈಲಿನ ಒಳಗಡೆ ನಡೆಯುವಂಥ ವಿಚಾರಗಳೆಲ್ಲ ಕೂಡ ಮಾಧ್ಯಮದಲ್ಲಿ ಪ್ರಸಾರ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಇದು ಕೂಡ ಆದರೆ ಮತ್ತಷ್ಟು ಸಮಸ್ಯೆಗಳಾಗುವಂಥ ಸಾಧ್ಯತೆಗಳಿದ್ದಾವೆ ಅಂತೇಳಿ ನಾಗೇಂದ್ರ ಅವರನ್ನ ಭೇಟಿ ಆಗಲಿಕ್ಕೆ ನಿರಾಕರಣೆಯನ್ನ ಮಾಡಿದ್ದಾರೆ. ಇದನ್ನ ತಮ್ಮ ಆಪ್ತರ ಜೊತೆಯಲ್ಲಿ ಕೂಡ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ದರ್ಶನ್ ಸಂಪರ್ಕದಲ್ಲಿರೋರಿಗೆ ವಾರ್ನಿಂಗ್. ರೌಡಿ ಶೀಟರ್ಸ್ಗೆ ಜೈಲಾಧಿಕಾರಿಗಳ ಎಚ್ಚರಿಕೆ. ಈ ಮಧ್ಯೆ ಜೈಲಿನಲ್ಲಿ ರೌಡಿ ಶೀಟರ್ಗಳ ಜೊತೆಗೆ ದರ್ಶನ್ ಸಂಪರ್ಕ ಹೆಚ್ಚುತ್ತಿರುವ ಆರೋಪ ಕೇಳಿ ಬಂದಿದೆ. ಈ ಬೆನ್ನಲ್ಲೇ ಎಚ್ಚೆತ್ತ ಜೈಲಾಧಿಕಾರಿಗಳು ರೌಡಿ ಶೀಟರ್ಗಳಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಪೋರ್ಕಿ ಜೊತೆ ವಿಲ್ಸನ್ ಗಾರ್ಡನ್ ನಾಗ, ಸೈಕಲ್ ರವಿ ಸೇರಿ ಹಲವರು ನಿರಂತರ ಸಂಪರ್ಕ ಹೊಂದಿರುವ ಆಪಾದನೆಯ ಬೆನ್ನಲ್ಲೇ ಅಲರ್ಟ್ ಆದ ಅಧಿಕಾರಿಗಳು ದರ್ಶನ್ ಬಳಿ ಬಂದು ಹೋಗುವವರಿಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ದರ್ಶನ್ ಬಳಿ ಸುಳಿದಾಡದಂತೆ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಇತ್ತೀಚೆಗೆ ಪರಪ್ಪನಗರ ಜೈಲಿನಲ್ಲಿ ರೌಡಿ ಶೀಟರ್ಗಳು ದರ್ಶನ್ ಭೇಟಿಗೆ ಪದೇ ಭೇಟಿ ಆಗ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿ ಬಂದ ಹಿನ್ನೆಲೆ ಈಗಾಗಲೇ ಜೈಲಿನಲ್ಲಿರುವಂತಹ ರೌಡಿಗಳಿಗೆ ಜೈಲು ಅಧಿಕಾರಿಗಳಿಂದ ಖಡಕ್ ಸೂಚನೆ ಕೊಟ್ಟಿರುವಂತದ್ದು. ಅದರಲ್ಲೂ ಸಹ ವಿಲ್ಸನ್ ಗಾರ್ಡನ್ ನಾಗ ಇರ್ಬೋದು ಅಥವಾ ಸೈಕಲ್ ರವಿ ಅವರು ಶಿಷ್ಯಂದ್ರೆ ಈಗಾಗಲೇ ದರ್ಶನ್ಗಾಗಿ ಭೇಟಿ ಮಾಡಿ ಅಲ್ಲಿ ಬೇಕಾದಂತ ಸೌಲಭ್ಯಗಳನ್ನ ಒದಗಿಸಿದ್ದಾರೆ ಅಂತ ಆರೋಪ ಕೇಳಿ ಬಂದಿತ್ತು. ಆ ಹಿನ್ನೆಲೆ ಎಲ್ಲ ಒಂದ್ ಕಡೆಗೆ ಇವತ್ತು ಜೈಲು ಅಧಿಕಾರಿಗಳು ನೇರವಾಗಿ ಯಾರು ದರ್ಶನ್ ಭೇಟಿ ಮಾಡ್ತಿದ್ರು ಅವ್ರಿಗೆ ಒಂದು ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಯಾರು ಸಹ ದರ್ಶನ್ ಅನ್ನ ಭೇಟಿ ಆಗಬಾರ್ದು, ಜೊತೆಗೆ ನೀವು ಈ ಕಡೆ ಏನಾದ್ರು ದರ್ಶನ್ ಭೇಟಿಗೆ ಬಂದ್ರೆ ನಿಮ್ಮ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕಾಗ್ತದೆ ಅಥವಾ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕಾಗ್ತದೆ ಅಂತೇಳಿ ಖಡಕ್ ಸೂಚನೆಯನ್ನ ಕೊಟ್ಟಿರುವಂತದ್ದು. ರೇಣುಕಾಸ್ವಾಮಿ ಕೊಲೆ ಕೇಸ್ ತನಿಖೆ ಬಹುತೇಕ ಅಂತ್ಯ. ಡೆವಿಲ್ ಗ್ಯಾಂಗ್ಗೆ ಸಿಸಿಟಿವಿ ಸಾಕ್ಷ್ಯ ಕಂಟಕ. ಸಾಕ್ಷ್ಯಾಧಾರಗಳ ಸಾಮ್ಯತೆಯ ಮೇಲೆ ಚಾರ್ಜ್ ಶೀಟ್. ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ ತನಿಖೆ ಬಹುತೇಕ ಮುಕ್ತಾಯವಾಗಿದೆ. ಸಿಸಿಟಿವಿ ಸಾಕ್ಷ್ಯಾಧಾರಗಳ ಸಾಮ್ಯತೆ ಮಾಡಿ ದೋಷಾರೋಪ ಪಟ್ಟಿಯಲ್ಲಿ ಉಲ್ಲೇಖಿಸಲು ತನಿಖಾಧಿಕಾರಿಗಳು ಮುಂದಾಗಿದ್ದಾರೆ. ಚಾರ್ಜ್ ಶೀಟ್ ಸಿದ್ಧತೆ ಕೊನೆ ಹಂತಕ್ಕೆ ತಲುಪಿದ್ದು ದರ್ಶನ್ ಅಂಡ್ ಗ್ಯಾಂಗ್ಗೆ ಸಿಸಿಟಿವಿಯ ಸಾಕ್ಷ್ಯಗಳು ಕಂಟಕವಾಗುವ ಎಲ್ಲಾ ಸಾಧ್ಯತೆಗಳಿವೆ. ಸಾಕ್ಷ್ಯಾಧಾರಗಳ ಸಾಮ್ಯತೆಯ ಮೇಲೆ ಚಾರ್ಜ್ ಶೀಟ್. ಪಟ್ಟಣಗೆರೆ ಶೆಡ್ಗೆ ತೆರಳಿದ್ದ ನಟ ದರ್ಶನ್ ಅಂಡ್ ಪವಿತ್ರ ಗೌಡ. ಶೆಡ್ಗೆ ಹೋಗಿದ್ದಾಗ ಬಳಸಿದ್ದ ಕಾರು ಸಿಸಿಟಿವಿಯ ದೃಶ್ಯ. ಸೀಸ್ ಮಾಡಿರುವ ಕಾರಿನ ಸಾಮ್ಯತೆಯಾಗಿದೆ. ಚಿತ್ರದುರ್ಗದಿಂದ ಕಾರಿನಲ್ಲಿ ಸ್ವಾಮಿ ಕರೆತಂದಿದ್ದ ಡಿ ಗ್ಯಾಂಗ್. ರೇಣುಕಾಸ್ವಾಮಿ ಬಾಡಿ ಶಿಫ್ಟ್ ಮಾಡೋದಕ್ಕೆ ಬಳಸಿದ್ದ ಕಾರು. 2 ಬೈಕ್ ಬಳಕೆ ಮಾಡಿರೋದು ಸಾಬೀತಾಗಿದೆ. ಇದನ್ನು ಚಾರ್ಜ್ ಶೀಟ್ನಲ್ಲಿ ಪ್ರಮುಖ ಸಾಕ್ಷ್ಯಾಧಾರವನ್ನಾಗಿ ಪರಿಗಣಿಸಲು ಪೊಲೀಸರು ತಯಾರಿ ನಡೆಸಿದ್ದಾರೆ. ಪ್ರಕರಣವೊಂದರ ದೋಷಾರೋಪ ಪಟ್ಟಿಯಲ್ಲಿ ಯಾವ್ಯಾವ ಅಂಶಗಳನ್ನ ಸೇರಿಸಬೇಕು ಅಂತೇಳಿ ತನಿಖಾಧಿಕಾರಿಗಳು ಸಾಕಷ್ಟು ಪ್ರಯತ್ನಗಳನ್ನ ಮಾಡಿರ್ತಾರೆ. ಜೊತೆಗೆ ಅದಕ್ಕೆ ಸಾಕಷ್ಟು ತನಿಖೆಗಳನ್ನು ಕೂಡ ಮಾಡಿರುವಂಥದ್ದು. ಏಕೆಂದ್ರೆ ಹತ್ಯೆಯ ಸಂದರ್ಭದಲ್ಲಿ ಬಳಸಿದಂಥ ವಾಹನಗಳೇನಿತ್ತು, ವಾಹನಗಳು ಜೊತೆಗೆ ಮೃತದೇಹವನ್ನು ಸಾಗಿಸಲಿಕ್ಕೆ ಬಳಸಿದಂಥ ವಾಹನಗಳು, ಇದನ್ನೆಲ್ಲ ಕೂಡ ತನಿಖಾಧಿಕಾರಿಗಳು ಸೀಸನ್ನ ಮಾಡಿದ್ರು. ಆದರೆ ಅದಕ್ಕೆ ಪೂರಕವಾದ ತಾಂತ್ರಿಕ ಸಾಕ್ಷ್ಯ ಅಂತೇಳಿ ಸಿಸಿಟಿವಿ ಫುಟೇಜ್
ಫುಟೇಜಸ್ಗಳು ಇರುವಂಥದ್ದು. ಆ CCTV ಫುಟೇಜಸ್ ಏನಿತ್ತು ಅದನ್ನು ಕೂಡ ಕಂಪ್ಯಾರಿಸೇಷನ್ ಅನ್ನ ಮಾಡಿ ಯಾವ ಸಂದರ್ಭದಲ್ಲಿ ಪಟ್ಟಣಗೆರೆ ಶೆಡ್ಡಿಗೆ ಬಂತು, ಅದಾದ ನಂತರ ರಾಜಕಾಲುವೆ ಅಂದರೆ ಸುಮನಹಳ್ಳಿಯ ರಾಜಕಾಲುವೆ ಬಳಿಗೆ ಎಷ್ಟು ಗಂಟೆಗೆ ಆ ವಾಹನವನ್ನು ತೆಗೆದುಕೊಂಡು ಹೋಗಲಾಯಿತು, ಜೊತೆಗೆ ಮೃತದೇಹವನ್ನು ಯಾರ್ಯಾರು ಬಿಸಾಡಿದ್ರು, ಇದೆಲ್ಲದಕ್ಕೂ ಕೂಡ ಒಂದಷ್ಟು ಕಂಪ್ಯಾರಿಸೇಷನ್ ಅಂದರೆ CCTV ಫುಟೇಜಸ್ ಅಲ್ಲಿ ಇರುವಂಥದ್ದು ಮತ್ತು ತಾವು ವಶಕ್ಕೆ ಪಡ್ಕೊಂಡಿರುವಂಥ ವಾಹನಗಳೇನಿತ್ತು ಅದನ್ನು ಕೂಡ ಕಂಪ್ಯಾರಿಸೇಷನ್ ಅನ್ನು ಕೂಡ ಮಾಡಿರುವಂಥದ್ದು. ಇದನ್ನೆಲ್ಲ ಇಟ್ಕೊಂಡು ಈಗ ತನಿಖಾಧಿಕಾರಿಗಳು ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಲಿಕ್ಕೆ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ದರ್ಶನ್ಗಿಲ್ಲ ಮನೆಯೂಟ ಭಾಗ್ಯ, ಜೈಲಾಧಿಕಾರಿಯಿಂದ ರಿಪೋರ್ಟ್. ಕೊಲೆ ಆರೋಪಿ ದರ್ಶನ್ಗೆ ಶಾಕ್ ಮೇಲೆ ಶಾಕ್ ಉಂಟಾಗಿದೆ. ಮನೆಯೂಟದ ನಿರೀಕ್ಷೆಯಲ್ಲಿದ್ದ ದಾಸನಿಗೆ ನಿರಾಸೆಯಾಗಿದೆ. ನಟ ದರ್ಶನ್ಗೆ ಮನೆಯೂಟ ನೀಡಲು ಸಾಧ್ಯವಿಲ್ಲ ಅಂತ ಜೈಲಾಧಿಕಾರಿಗಳು ಕಡ್ಡಿ ತುಂಡು ಮಾಡಿದಂತೆ ಹೇಳಿದ್ದಾರೆ. ಅವರಿಗೆ ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲ ಅಂತ ಪರಪ್ಪನ ಅಗ್ರಹಾರ ಜೈಲಾಧಿಕಾರಿಗಳು ರಿಪೋರ್ಟ್ ಕೊಟ್ಟಿದ್ದಾರೆ. ದರ್ಶನ್ಗಿಲ್ಲ ಮನೆಯೂಟ, ಜೈಲಲ್ಲಿ ದರ್ಶನ್ಗೆ ಮನೆಯೂಟ ನೀಡಲು ನಿರಾಕರಣೆ. ದರ್ಶನ್ಗೆ ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲ, ಮನೆಯೂಟ ಕೊಡುವ ಪರಿಸ್ಥಿತಿ ನಿರ್ಮಾಣವಾಗಿಲ್ಲ, ಕೈದಿಗಳಲ್ಲಿ ಭೇದ ಭಾವ ಮಾಡಲು ಸಾಧ್ಯವಿಲ್ಲ, ಮನೆಯೂಟಕ್ಕೆ ಅನುಮತಿ ಕೊಡಲು ಸಾಧ್ಯವಿಲ್ಲ ಅಂತ ಪರಪ್ಪನ ಅಗ್ರಹಾರ ಜೈಲಾಧಿಕಾರಿಗಳು ವರದಿಯನ್ನ ಸಿದ್ಧಪಡಿಸಿದ್ದಾರೆ. ದರ್ಶನ್ಗೆ ಜೈಲೂಟವೇ ಖಾಯಂ ಆಗುತ್ತಾ ಅಥವಾ ಮನೆ ಊಟಕ್ಕೆ ಅವಕಾಶ ಸಿಗುತ್ತಾ? ಇದೆಲ್ಲವೂ ಕೂಡ ಜೈಲು ಅಧೀಕ್ಷಕರು ನೀಡುವ ವರದಿಯ ಆಧಾರದ ಮೇಲೆ ಕೋರ್ಟ್ ತೀರ್ಮಾನವನ್ನು ತೆಗೆದುಕೊಳ್ಳುವ ಸಾಧ್ಯತೆಗಳಿದ್ದಾವೆ. ಜೈಲಿನ ಅಧೀಕ್ಷಕರು ಈಗಾಗಲೇ ರಿಪೋರ್ಟ್ ಅನ್ನು ತಯಾರು ಮಾಡಿಕೊಂಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಪ್ರತಿದಿನ ಜೈಲಲ್ಲಿ 4,000ಕ್ಕೂ ಹೆಚ್ಚು ಕೈದಿಗಳು ಊಟವನ್ನು ಸೇವನೆ ಮಾಡ್ತಾರೆ. ಮೆನುವಿನ ಪ್ರಕಾರ ಅವರಿಗೆ ಆರೋಗ್ಯಪೂರ್ಣವಾದಂತಹ ಆಹಾರವನ್ನು ನಾವು ಜೈಲಿನ ಕೈದಿಗಳಿಗೆ ನೀಡ್ತಿದ್ದೀವಿ. ಒಬ್ಬರಿಗೊಂದು ಊಟದಲ್ಲಿ ತಾರತಮ್ಯವನ್ನು ಮಾಡೋದಕ್ಕೆ ಬರೋದಿಲ್ಲ. ಹೀಗಾಗಿ ದರ್ಶನ್ ರವರ ಆರೋಗ್ಯ ಕೂಡ ಚೆನ್ನಾಗಿದ್ದಂತಹ ಸಂದರ್ಭದಲ್ಲಿ ಅವರಿಗೆ ಮನೆ ಊಟಕ್ಕೆ ಅವಕಾಶವನ್ನು ಕೊಡಬಾರ್ದು. ಅವರಿಗೆ ಮನೆ ಊಟಕ್ಕೆ ಅವಕಾಶವನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಬೇರೆಯವರು ಅದೇ ರೀತಿಯಾಗಿ ಅಪೇಕ್ಷೆಯನ್ನು ಪಡುವ ಸಾಧ್ಯತೆ ಇದೆ. ಹೀಗಾಗಿ ದರ್ಶನ್ ರವರಿಗೆ ಜೈಲೂಟ ಗುಣಮಟ್ಟದಿಂದ ಕೂಡಿದ್ದು ಅದನ್ನೇ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ವರದಿಯನ್ನು ಕೊಡೋದಕ್ಕೆ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ದರ್ಶನ್ ಕೇಸ್ ಬಗ್ಗೆ ಸ್ಯಾಂಡಲ್ವುಡ್ನ ನಟ ನಟಿಯರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಟಿ ಶರ್ಮಿಳಾ ಮಾಂಡ್ರೆ ಮಾತನಾಡಿ, ದರ್ಶನ್ ಕೇಸ್ ಬಗ್ಗೆ ಇತ್ತೀಚೆಗೆ ಗೊತ್ತಾಯಿತು. ನವಗ್ರಹ ಟೈಮ್ನಲ್ಲಿ ಅವರ ಜೊತೆಗೆ ಕೆಲಸ ಮಾಡಿದ್ದೇನೆ. ಸೆಟ್ನಲ್ಲಿ ತುಂಬಾ ಚೆನ್ನಾಗಿರ್ತಿದ್ರು ಅಂತ ಹೇಳಿದ್ದಾರೆ. ಆಫ್ ಕೋರ್ಸ್ ನಂದು ಅವ್ರ ಜೊತೆ ಅವ್ರಿಗೆ ಕೆಲಸ ಮಾಡಿದ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು, ಎಸ್ಪೆಷಲಿ ನವಗ್ರಹ ಟೈಮಲ್ಲಿ. ಆ್ಯಂಡ್ ಅವ್ರ ಫುಲ್ ಫ್ಯಾಮಿಲಿ ನನಗೆ ಪರಿಚಯ. ಸೊ ಇಟ್ ವಾಸ್ ದಟ್ ಟೈಮ್ ಐ ವಾಸ್ ಶೂಟಿಂಗ್ ವಿತ್ ಇಟ್ ಇಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಬಟ್ ಆಫ್ ಕೋರ್ಸ್ ಇತ್ತೀಚೆಗೆ ಐ ವಾಸ್ ಟ್ರಾವೆಲಿಂಗ್, ಆ್ಯಕ್ಚುಲಿ ನನಗೆ ಗೊತ್ತೇ ಇರಲಿಲ್ಲ ಈ ವಿಷಯ, ಬಟ್ ಐ ಗಾಟ್ ಟು ನೋ ಅಬೌಟ್ ಇಟ್. ಸೊ ಐ ಥಿಂಕ್ ದಟ್ಸ್ ಸಮಥಿಂಗ್ ದಟ್ ದ ಲಾ ವಿಲ್ ಡಿಸೈಡ್. ವೆರಿ ಕಾರ್ಡಿಯಲ್, ಇಟ್ ವಾಸ್ ವೆರಿ ನೈಸ್. ಆ್ಯಂಡ್ ಆ ಥರ ಇಟ್ ವಾಸ್ ಅ ವೆರಿ ಗುಡ್ ಸೆಟ್. ಯಾಕಂದರೆ ಅವರು ಆ್ಯಕ್ಚುಲಿ ಅವ್ರ ತಮ್ಮ ದಿನಕರ್ ತುಗದೀಪರ್ ಆ ಸಿನಿಮಾ ಡೈರೆಕ್ಟ್ ಮಾಡಿರೋದು, ಅವ್ರದೇ ಹೋಮ್ ಬ್ಯಾನರು. ಸೊ ಇಟ್ ವಾಸ್ ಅ ವೆರಿ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಶೂಟಿಂಗ್ ಅಟ್ ದಟ್ ಪಾಯಿಂಟ್. ಒಟ್ಟಿನಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ CCTV ದೃಶ್ಯಾವಳಿಗಳೇ ಮುಳುವಾಗುವ ಸಂಭವ ಇದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.